ಸ್ಪ್ರಿಂಕ್ಲರ್ ಸ್ಟಾರ್ಟ್ ಮಾಡೋಣ. ನೋಡಿ ಡೀಸೆಲ್ ರೆಡಿ ಇದೆ, ಜೆಟ್ಗಳೆಲ್ಲ ರೆಡಿ ಇದೆ. ಈಗ ನೀರು ಹೊಡಿತಾ ಇದ್ದೀವಿ, ಇಲ್ಲಿ ನೋಡ್ಬೋದು. 10 ಸೆನ್ಸ್ ಆಗಿತ್ತು, ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಓವರ್ಲಾಪ್ ಅಂತ ಆಗುತ್ತೆ. ಜೊತೆ ನೋಡಿ ಮಕ್ಕಳು ಫುಲ್ ಆಡಾಡ್ತಾ ಇದ್ದಾರೆ ನೀರಲ್ಲಿ. ರೆಡಿಸರ್ ಹಾಕ್ಬಿಟ್ಟು ಈ ಕಡೆ ಒಂದು ಗೇಟ್ ವಾಲ್ ಈ ಸೈಡ್ ಪಟ್ಟೆಗೆ ಹೋಗುತ್ತೆ, ಟೀ ಹಾಕ್ಬಿಟ್ಟು ಈ ಸೈಡ್ ಕನೆಕ್ಷನ್ ಕೊಟ್ಟಿದ್ವಿ, ಇದು ಈ ಕಡೆ ಆರುತ್ತೆ. ನಾವು ಚೈಲ್ಡ್ಹುಡ್ಡಿಂದ, ನಾನು ಮೋಸ್ಟ್ ಪ್ರಾಬ್ಲಿ ಒಂದು 6th 7th ನಾವು ರೆಗ್ಯುಲರ್ ಆಗಿ ರಂಜಾನ್ ಬಂದ್ಬಿಟ್ಟು ನಾವು ಇಲ್ಲೇ ಸೆಲೆಬ್ರೇಟ್ ಮಾಡೋದು ಮತ್ತಿನ ಜೊತೆಗೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನನ್ನ ವ್ಲಾಗ್. ನಿನ್ನೆ ಗೊಬ್ಬರ ಹಾಕಿದ್ವಿ, ಸಾಯಂಕಾಲ ಸ್ವಲ್ಪ ಮಳೆ ಬಂದಿತ್ತು. ಆದರೆ ಏನು ಅಂತಂದರೆ 10 ಸೆನ್ಸ್ ಬಂದಿದ್ದು, 12 ಸೆನ್ಸ್ ಬಂದಿದ್ದು. ಅದಕ್ಕೆ ಚಾನ್ಸ್ ತೊಗೊಳಕ್ಕಾಗಲ್ಲ. ಸ್ಟಾರ್ಟಿಂಗಿಂದ ಅಲ್ಲಿ ಹಾಕಿದ್ವಿ ಗೊಬ್ಬರದಿಂದ ಹೊಡ್ಕೊಂಬರ್ತೀವಿ. ಮನೀಗ ಸ್ಪ್ರಿಂಕ್ಲರ್ ಸ್ಟಾರ್ಟ್ ಮಾಡೋಣ. ನೋಡಿ ಡೀಸೆಲ್ ರೆಡಿ ಇದೆ, ಜೆಟ್ಗಳೆಲ್ಲ ರೆಡಿ ಇದೆ. ಬನ್ನೀಗ ಸ್ಟಾರ್ಟ್ ಮಾಡಿ. ಬನ್ನಿ, ಅವತ್ತು ಹೇಳಿದ್ನಲ್ಲ ಇಲ್ಲಿ ಮರ ಗೆಲ್ ಬಿದ್ದು ಮೀಟ್ರ್ ಹೊಡೆದೋಗಿತ್ತು ಅಂತ, ಇದನ್ನ ಹಾಕ್ಬಿಡೋಣ. ಈಗ ಇದಿದ್ರೇ ನಮಗೆ ಪ್ರೆಷರೆಲ್ಲ ಎಷ್ಟಿದೆ ಅಂತೆಲ್ಲ ಗೊತ್ತಾಗುತ್ತೆ. ನೋಡಿ ಫಿಟ್ ಆಯ್ತಿದ್ದು, ನೋಡಿ ಇಲ್ಲಿ ನಮಗೀಗ ಮೆಜರ್ ಗೊತ್ತಾಗುತ್ತೆ ಎಷ್ಟಿದೆ ಅಂತ. ಬನ್ನಿ ಹೋಗೋಣ. ಈಗ ನೀರು ಹೊಡಿತಾ ಇದ್ದೀವಿ, ಇಲ್ಲಿ ನೋಡ್ಬೋದು. 10 ಸೆನ್ಸ್ ಆಗಿತ್ತು, ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಓವರ್ಲಾಪ್ ಅಂತ ಆಗುತ್ತೆ. ನೋಡಿ ರೀಚಾ ನೋಡಿ ಫುಲ್ ಆಟಾಡ್ತಾ ಇದ್ದಾಳೆ ಅಲ್ಲಿ. ಹಾಗೆ ಹೊಸ ಎಕ್ಸ್ಪೀರಿಯೆನ್ಸು, ಎಂಜಾಯ್ ಮಾಡಬೇಕು. ನಿಜ ಮಕ್ಕಳೆಲ್ಲ ಎಂಜಾಯ್ ಮಾಡಬೇಕು. ನೋಡಿತಾ ಇದ್ದೀವಿ. ಜೊತೆ ನೋಡಿ ಮಕ್ಕಳು ಫುಲ್ ಆಡಾಡ್ತಾ ಇದ್ದಾರೆ ನೀರಲ್ಲಿ. ಫುಲ್ ಅವ್ರಿಗಂತೂ ಹೊಸ ಎಕ್ಸ್ಪೀರಿಯೆನ್ಸ್ ಇದು. ಶೂಸ್ ಒಳಗೆಲ್ಲ ನೀರು ನೋಡಿ ಗಂಬು. ಏನ್ರ ಶೇನ್ ಮೀರು ಮನೆಗೆ ಹೋಣ. ಗುಡ್ ಮಾರ್ನಿಂಗ್. ಸೊ ಅದೇ ಸ್ಪ್ರಿಂಕ್ಲರ್ ಹೊಡೆಯೋದು ಬಾಕಿ ಇದೆ ಅಂತ ಗೊಬ್ಬರ ಹಾಕಿದ್ದೀವಿ. ಒಂದು ಇವತ್ತಿಗೆ ಮುಗಿದೋಗುತ್ತೆ ಅದು ಹೊಡೆದು. ಬನ್ನಿ ಈಗ ಗೊಬ್ಬರ ಹಾಕ್ತಾ ಇದ್ದೀವಿ. ಬನ್ನಿ ಇಲ್ಲಿ ಗೊಬ್ಬರ ಹಾಕ್ತಿದ್ದಾರೆ. ಈಗ ನಾವು ನೀರು ಹೊಡಿತಿದ್ದೀವಿ. ಪಾಪ ಸುಖವ್ರು ಗೊಬ್ಬರ ಹಾಕಿ ಅವನು ನಾವಾಗಲ ನೀರು ಹೊಡೆಯಕ್ಕೆ ಹೋಗ್ತೀನಿ ನಾವು. ಬನ್ನಿ ಈಗ. ಆದರೆ ವೆದರ್ ಫುಲ್ ತಣ್ಣಗೆ ಆಗ್ಬಿಟ್ಟಿದೆಯಪ್ಪ. ವೆದರ್ ಅಷ್ಟು ಹ್ಯೂಮಿಡ್ ಟೆಂಪ್ರೇಚರ್ ಇಲ್ಲ. ಇಲ್ಲಾಂತಾರೆ ನಿಮಗೆ ಒಂದು 8, 8:30, 9 ಗಂಟೆಗೆ ಒಳ್ಳೆ ಬಿಸಿಲು ಬರೋದು. ಈಗಂತೂ ಭಾರಿ ಟೆಂಪ್ರೇಚರ್ ಕೂಲಾಗಿದೆ, ಸೂಪರ್ ಮಾತ್ರ. ಬನ್ನಿ ಹೋಗೋಣ. ಈಗ ನಾವು ಹೋಗ್ಬಿಟ್ಟು ನೀರು ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾಕಂದರೆ ಇಲ್ಲಿ ಹಾಕಾಯಿತು, ಇಲ್ಲಿ ಹಾಕಾಗುತ್ತೆ. ಅಲ್ಲಿ 2 ಶಿಫ್ಟು ಹೊಡೆಯಕ್ಕೆ ಬಾಕಿ ಇದೆ, ಹೊಡ್ಕೊಂಬಂದ್ಬಿಡೋಣ. ಬನ್ನಿ. ಫಸ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಏನು ಚೆಕ್ ಮಾಡ್ಬೇಕಂದ್ರೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಬೋಲ್ಟ್ನ ಚೆಕ್ ಮಾಡಬೇಕು. ನಿಮಗೆ ಗೇರ್ ಬಾಕ್ಸ್ ಬೋಲ್ಟ್ ಎಲ್ಲ. ಯಾಕೆಂದರೆ ಇದು ಚೂರು ಲೂಸ್ ಆಯಿತು ಅಂತಂದರೆ ಇದು ಹೋಗ್ಬಿಡುತ್ತೆ. ಅದಕ್ಕೆ ಇದನ್ನ ಡೈಲಿ ಬಂದು ಚೆಕ್ ಮಾಡಬೇಕು ಬೆಳಗ್ಗೆ ಹೆಂಗಿದೆ ಅಂತ. ಇದು ಮೇಯ್ನ್. ಇಲ್ಲಿ ಮೋಸ್ಟ್ ಪ್ರಾಬ್ಲಿ ನಾವು ಆಯಿಲ್ ಗೇರ್ ಬಾಕ್ಸಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೀವಿ, ಓವರ್ಫ್ಲೋ ಆಗ್ತಾಯಿದೆ ನೋಡಿ. ಮೇಲ್ಗಡೆಯಿಂದ ಬರ್ತಾ ಇದೆ ನೋಡಿ. ನೋಡಿ ಬನ್ನಿ ಸ್ಟಾರ್ಟ್ ಮಾಡೋಣ. ಮತ್ತು ಆಯಿಲು ಚೆಕ್ ಇದು ಗ್ರೀಸು ಚೆಕ್ ಮಾಡ್ಕೊಳ್ಳಿ ಯಾವಾಗಲೂ. ಎಸ್. ಮತ್ತು ಏನು ಅಂತಂದರೆ ಇದ್ರದ್ದು ಏನೂ ಪ್ರಾಬ್ಲಮ್ ಬರಲ್ಲ. ಪ್ರಾಬ್ಲಮ್ ಅಂತಂದ್ರೆ ಏನಂತ ಬತ್ತಿ ಟೈಟ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಟೈಟ್ ಮಾಡ್ಕೋಬೇಕು. ಒಂದು ಸರಿ ಈ ಕಡೆ ರೊಟೇಟ್ ಮಾಡಿದ್ರೆ ಇನ್ನೊಂದು ಸರಿ ಈ ಕಡೆ ರೊಟೇಟ್ ಮಾಡಬೇಕು. ಒಂದು ಸರಿ ಒಬ್ಬೊಬ್ರು ಏನು ಮಾಡ್ತಾರೆ ಫುಲ್ಲು ಟೈಟ್ ಮಾಡಿಬಿಟ್ಟು ಇಲ್ಲಿ ಆಮೇಲೆ ಟೈಟ್ ಮಾಡೋಕ್ಕೋದಾಗ ಇದು ಕಟ್ಟಾಗ್ಬಿಡ್ತಿದ್ದು. ಹಂಗೆ ಮಾಡೋಕ್ಕೋಗ್ಬಿಡಿ. ಒಂದು ಈ ಕಡೆ, ಒಂದು ಈ ಕಡೆ ಟೈಟ್ ಮಾಡಿ, ಈ ಕಡೆ ಟೈಟ್ ಮಾಡಿ, ಹಂಗೆ ಸಿಂಪಲ್ಲು. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಈಗ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಇಲ್ಲಿ ನೋಡಿ ಈಗ ಸ್ಟಾರ್ಟ್ ಆಗಿದೆ. ಬನ್ನಿ ನಾವೆಲ್ಲ ಸ್ಪ್ರಿಂಕ್ಲರ್ ತಗೋಣ. ಇವತ್ತು ಏನು ಮೋಟ್ರ್ ಆಫ್ ಮಾಡೋಕ್ಕೋಗಲ್ಲ, ಸಾಯಂಕಾಲ ಏನು ಆಫ್ ಮಾಡೋದು. ಮುಗ್ದಾದ್ಮೇಲೆ ಆಫ್ ಮಾಡೋಕ್ಕೋಗುತ್ತೆ. ಸ್ವಿಚ್ ಚೇಂಜ್ ಮಾಡ್ತಾ ಇರೋದು ಅಷ್ಟೇ. ಮತ್ತು 3ನೇ ತಾರೀಕು ಮೇಲೆ, ಏಪ್ರಿಲ್ 3ನೇ ತಾರೀಕು ಮೇಲೆ ಮಳೆ ಬರೋ ಚಾನ್ಸಸ್ ಇದೆ. ಒಳ್ಳೆ ಮಳೆ ಇತ್ತು, 3-4 ದಿನ. ಬನ್ನಿ, ಗುಡ್ ನೋಟ್ ಇದೆ ಮಾತ್ರ. ಯಾರ್ಯಾರು ಮರಗಸಿ ಮಾಡ್ತಿಲ್ಲ ಬೇಗ ಮಾಡ್ಕೊಂಬಿಡಿ. ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಯಾಕೆಂದರೆ ಈಗಲೇ ಒಂದು 3.5 ಇಂಚ್ ಆಗಿದೆ. ಮಾರ್ಚಲ್ಲೇ 3.5 ಇಂಚ್ ಮೇಲಾಗಿದೆ. ಇನ್ನು ಏಪ್ರಿಲ್ ಮುಗಿಯೋ ತನಕ ಇನ್ನೊಂದು 7-8 ಇಂಚ್ ಮಳೆ ಆಗೋ ಚಾನ್ಸಸ್ ಇದೆ. ಚಿಗುರು ಬರೋಕ್ಕೆಲ್ಲ ಭಾರಿ ಒಳ್ಳೇದಾಗುತ್ತೆ. ನೀವು ಬೇಗ ಮರಗಸಿ ಮಾಡ್ಕೊಳ್ಳಿ. ನನಗೆ ಅಲ್ಲಿಗೆ ಹೋಗೋಣ. ಈಗ ಬನ್ನಿ, ಈಗ ಆಲ್ಮೋಸ್ಟ್ ಎಲ್ಲ ಜೆಟ್ ಹಾಕಾಯಿದೆ. ಈಗ ಖಾಲಿ ಗೇಟ್ ವಾಲ್ ಚೇಂಜ್ ಮಾಡೋದು. ಏನು ಬಾಬಾ ಹೇಳ್ಬೇಕಲ್ಲ, ಗೇಟ್ ವಾಲ್ ಚೇಂಜ್ ಮಾಡೋಕ್ಕೆ ನಿಂತಿದೆ. ಈಗ ಏನು ಅನಿಸುತ್ತೆ ನನಗೆ ಸ್ಪ್ರಿಂಕ್ಲರ್ ಹೊಡೆಯೋದ್ರಲ್ಲಿ? 2 ಜನ ಬಂದ್ಬಿಟ್ಟು ಸೆಟ್ ಮಾಡ್ಕೊಂಡು ಹೋಗ್ಬೋದು ಆರಾಮ್ಸೆ. 5-6 ಜನ ಬೇಕಿತ್ತು. ಹೌದು, ಪೈಪ್ ಬೇಕಾಗಿತ್ತು. ದಿವಸ 3 ಶಿಫ್ಟ್ ಆಗ್ತಿತ್ತು. ಹೌದು, ಇದು ಕರೆಕ್ಟಾಗಿ ಹೊಡೆದ್ರೆ ಆರಾಮ್ಸೆ 4 ಶಿಫ್ಟ್ ಹೊಡ್ಕೊಂಡು ಹೋಗ್ಬೋದು. ಇದು ನೋಡಿ, ಇಲ್ಲಿ ನಮಗೆ 3 ಗೇಟ್ ವಾಲ್ ಇದೆ. ಇದು ಹಳೇದಿದು, ಹಳೇದಕ್ಕೆ ಕೂರಿಸಿದ್ದೀವಿ.
ರೆಡ್ಯೂಸರ್ ಹಾಕ್ಬಿಟ್ಟು ಈ ಕಡೆ ಒಂದು ಗೇಟ್ ವಾಲ್ ಈ ಸೈಡ್ ಪಟ್ಟೆಗೆ ಹೋಗುತ್ತೆ, ಟೀ ಹಾಕ್ಬಿಟ್ಟು ಈ ಸೈಡ್ ಕನೆಕ್ಷನ್ ಕೊಟ್ಟಿದ್ದೆ, ಇದು ಈ ಕಡೆ ಹಾರುತ್ತೆ. ಈಗ ಬನ್ನಿ ಡೈರೆಕ್ಟ್ ನಾವು ತೋಟದಿಂದ ಈಗ ಕಾರ್ಲಿದ್ದೀವಿ. ನಮ್ಮೊಂದು ಫ್ರೆಂಡ್ಸಲ್ಲಿ ಒಂದು ಗೆಟ್ ಟುಗೆದರ್ ಆಗ್ತಿದೆ. ನಮ್ಮ ಫ್ರೆಂಡ್ದು ರಂಜಾನ್ ನಾವು ಸೆಲೆಬ್ರೇಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ನಮ್ಮ ಫ್ರೆಂಡ್ ಮನೆಗೆ, ಮತೀನ್ ಅಂತ, ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಮತೀನ್ ಬಂದುಬಿಟ್ಟು ಒಂದು ಕ್ಲಾಸ್ಮೇಟು. ನಾವು ಚಿಕ್ಕದಿಂದ ಇರಬೇಕಾದ್ರೂ ರಂಜಾನು ಇವ್ರ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದು. ಪ್ರತಿ ಟೈಮು ನನಗೆ ಗೊತ್ತಿರೋಂಗೆ 6th ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಮಾಡಿದ್ದು. ರೆಗ್ಯುಲರಾಗಿ ರಂಜಾನಿಗೆ ನಮ್ಮನ್ನ ಇನ್ವೈಟ್ ಮಾಡ್ತಾರೆ, ಹೋಗ್ತಾ ಇರ್ತೀವಿ. ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಈಗ ಬಂದ್ಬಿಟ್ಟು ಹೊರಗಡೆ ಮಸ್ಕತ್ತಿಲ್ಲ ದುಬೈಲಿ ವರ್ಕ್ ಮಾಡ್ತಿದ್ದಾರೆ ಅವರೆಲ್ಲ. ಈ ಟೈಮಿಗೆ ಬಂದುಬಿಡ್ತಾರೆ, ನಮ್ಮನ್ನ ಕರೀತಾರೆ, ನಮ್ಮದೊಂದು ಗ್ಯಾದರ್ ಆಗುತ್ತೆ. ಫ್ರೆಂಡ್ಸ್ ಆಫ್ ಗ್ರೂಪ್ ಬಂದಿರ್ತೀವಿ. ಈಗ ಏನಾಗಿದೆ ಅಂದರೆ ಮೊದಲು ನಾವು ಒಂದು 15 ಜನ ಬರ್ತಿದ್ದೀವಿ ಇಲ್ಲಿಗೆ ರಂಜಾನ್ ಸೆಲೆಬ್ರೇಟ್ ಮಾಡೋಕ್ಕೆ. ಈಗ ಏನಾಗಿದೆ, ಎಲ್ಲರೂ ಬ್ಯುಸಿ ಆಗಿಬಿಟ್ಟು ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ಎಷ್ಟು ಜನ ಐತೆ ಅಷ್ಟು ಜನ ಮಾತ್ರ ಬರ್ತೀವಿ. ಈಗ ಮೋಸ್ಟ್ ಪ್ರಾಬ್ಲಿ ನಾನು ಇರ್ತೀನಿ ಮತ್ತು ನನ್ನ ಫ್ರೆಂಡ್ಸೆಲ್ಲ ಅಲ್ಲಿ ಯಾರು ತೋರಿಸ್ತೀನಿ. ಬನ್ನಿ ಹೋಗೋಣ ನಡಿ. ನೋಡಮ್ಮ ಮತೀನ್, ಹಾಯ್, ನಂದು ಸ್ಕೂಲ್ ಫ್ರೆಂಡ್ ಮತೀನ್ ಅಂತ. ಇನ್ನೊಂದು ಅದಕ್ಕಿಂತ ಮುಂಚೆ ಫಸ್ಟ್ ಏನು ಮಾಡ್ಬೇಕು ನೋಡಿ, ಇವ್ನು ಬಂದ್ಬಿಟ್ಟಿದ್ದಾನೆ ಪಾರ್ಥ. ಎಲ್ಲಿ ಹೋದ್ರೂ ಬ್ಲಾಗಲ್ಲಿ ಇರ್ತಾನೆ ನನ್ನ ಜೊತೆಗೆ. ಮತ್ತು ನಾವು ಚೈಲ್ಡ್ಹುಡ್ಡಿಂದ, ನಾನು ಮೋಸ್ಟ್ ಪ್ರಾಬ್ಲಿ ಒಂದು 6th 7th ನಾವು ರೆಗ್ಯುಲರ್ ಆಗಿ ರಂಜಾನ್ ಬಂದ್ಬಿಟ್ಟು ನಾವು ಇಲ್ಲೇ ಸೆಲೆಬ್ರೇಟ್ ಮಾಡೋದು ಮತೀನ್ ಜೊತೆಗೆ. ಥ್ಯಾಂಕ್ ಯು ನಿಜವಾಗ್ಲೂ. ಮತ್ತು ಇನ್ನೊಂದು ಏನಂತಾರೆ, ನಮಗೊಂದು 8-9 ಮೆಂಬರ್ಸ್ ಬರ್ತಿದ್ವಿ ಫಸ್ಟು. ಈಗೇನು ಬಂದು 2-3 ಜನ ಆಗಿದ್ವಿ ಅಷ್ಟೇ. ಈಗೆಲ್ಲ ಹೊರಗಡೆ ಬ್ಯುಸಿ ಆಗಿಬಿಟ್ಟಿದ್ದಾರೆ. ನಾವು ಫುಲ್ ಫ್ರೀ ಆಗಿರ್ತೀವಿ ಅವಾಗ ಹಂಗೆ. ಹಾಂ ನೋಡಿಲ್ಲ ಅಬ್ಬು ಯೂಟ್ಯೂಬರ್ ಒಚ್ಚೆ ನೀ ನಮಗೆ ಬನ್ನಿ. ಈಗ ರೆಡಿ ಆಗಿದೆ, ಸ್ಟಾರ್ಟ್ ಮಾಡ್ಕೊಳ್ಳ. ಏನಮ್ಮ ಪಾರ್ಥ? ಬಿರಿಯಾನಿ. ನೋಡಿ ನಮ್ಮ ಜೊತೆಗೆ ಜರಾರ್ ಬೇರೆ ಬಂದಿದ್ದಾರೆ ಊಟ ಮಾಡೋಕ್ಕೆ ಈಗ ಒಟ್ಟಿಗೆ. ಮತ್ತು ಪ್ರವೀಣ್, ಏನು ಸಮಾಚಾರ ಹೇಳಿ ಮಾಮ್? ನೋಡಿ ಪ್ರವೀಣ್ ಅಂತ ನಮ್ಮದು ಬ್ಯಾಚ್ಮೆಂಟ್ ಎಲ್ಲ ಈಗ ಎಲ್ಲಿ ಲಂಡನ್ ವರ್ಕ್ ಮಾಡ್ತಿರೋದಲ್ಲ. ಸೂಪರ್. ನೋಡಿ ಇವರು ನಮ್ಮ ಬ್ಯಾಚ್ಮೆಂಟು, ಇವ್ನ ಕ್ಲಾಸ್ಮೇಟು ಮತ್ತಿಂದು ಮಗ, ಇವ್ನ ದೊಡ್ಡ ಮಗ ಜೈನ್ ನೋಡಿ ಬರ್ತಾಯಿದ್ದಾರೆ. ಏನಮ್ಮ ಪಾರ್ಥ ಮತ್ತೆ ಮತ್ತೀನ್ ಏನಮ್ಮ ತುಂಬ ಖುಷಿ ಆಯ್ತು ಮಾರ್ಯ. ಹಿಂಗಾದ್ರೂ ಮೀಟ್ ಆಗ್ತಿರ್ತೀವಲ್ಲ ನಾವು. ಇನ್ನೊಂದು ನೆನಪಿದೆ, ನಾವು ಸ್ಕೂಲ್ ಡೇಸಲ್ಲಿ ಇರಬೇಕಾದ್ರೆ ಎಷ್ಟು ಜನ ಬರ್ತಿದ್ವಿ? 8-9 ಜನ ಬಂದು ಕ್ರಿಕೆಟ್ ಎಲ್ಲ ಆಡಿ ಚೆನ್ನಾಗಿ ಬಿರಿಯಾನಿ ತಿಂದು ಹೋಗ್ತಿದ್ವಿ. ಎಲ್ಲ ಯಾರು ಸಿಗಲ್ಲ, ಇಲ್ಲ ನಾವಿರಲ್ಲ. ಈಗ ನೀವೆಲ್ಲ ಹಂಗೆಲ್ಲ ಹೌದಾ? ನಿಜವಾಗ್ಲೂ ಆಂಟಿ ಮಾತ್ರ ಈಗಿಂದಲ್ಲ, ಟೇಸ್ಟ್ ಮೊದಲಿಂದೇನು ಅದೇ ಥರ ಟೇಸ್ಟು ಇನ್ನೂ ಚೆನ್ನಾಗಿದೆ. ನಾವಂತೂ ರೆಗ್ಯುಲರ್ ಆಗಿ ತಿಂತಾಯಿದ್ವಿ ಇಲ್ಲಿ ಬಂದು. ನಾವು ಆಗಲಿಂದ ಆಂಟಿ ಮಾಡಿದ ಬಿರಿಯಾನಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಇವ್ರೆ ಆಂಟಿ. ಮತ್ತೆ ಆಂಟಿ ಚೆನ್ನಾಗಿದ್ದೀರಾ? ನೋಡಿ ಆಂಟಿಗೆ ಹೌದೌದು ಆಂಟಿ, ಥ್ಯಾಂಕ್ ಯು. ಏನಂತಂದರೆ ನಮ್ಗೆ ಅಷ್ಟು ಚಿಕ್ಕವರಿಂದನೂ ನೀವು ಬಿರಿಯಾನಿ ಅಂತ ಹಾಕ್ತಾನೆ ಇದ್ದೀರಿ ರಂಜಾನಲ್ಲಿ. ತುಂಬ ಖುಷಿ ಆಗುತ್ತೆ. ಪಾರ್ಥನ್ ನೋಡಿ ಹೆಂಗೆ ಅಂತ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ತುಂಬ. ಮತ್ತು ಈದ್ ಮುಬಾರಕ್. ಥ್ಯಾಂಕ್ ಯು. ಬನ್ನಿ ಈಗ ಡೆಸರ್ಟ್ ತಿನ್ನೋಣ. ಏನೋ ಪಾರ್ಥ? ಊಟ ಸಗದಾಯಿತು. ಹ್ಞೂ ಅಂಕಲ್ ಚೆನ್ನಾಗಿದ್ದೀರಾ? ನೋಡಿ ಮತ್ತಿಂದು ಡ್ಯಾಡಿ ಇವರು. ಮತ್ತೆ ಪಾರ್ಥ ಮತ್ತೇನು ಏಮ್ಮ ಬ್ಯಾಕ್ ಟು ಬ್ಯಾಕು? ಹೌದು. ಮಕ್ಕಳು ಪಾರ್ಥ